ಚಿನ್ನಿ ಮುದ್ದು ಅಂತ ನಡೆದೇ ಇತ್ತು ಕಹಾನಿ. 1 ವರ್ಷಗಳವರೆಗೂ ಕೂಡ ಬಹಳ ಸರಸ ಸಲ್ಲಾಪದಿಂದ ನಡೆದಿದ್ದಂತಹ ಪ್ರೇಮ್ ಸ್ಟೋರಿ ಏನಿದೆಯಲ್ಲ, ಇವತ್ತು ಬಟಾಬೈಲಾಗಿದೆ. ಮನೆ ಕೊಡಿಸ್ತೀನಿ ಅಂದ್ರಂತೆ, ಮಂಚಕ್ಕೆ ಕರೆದ್ರಂತೆ, ನೇರವಾಗಿನೇ ಮನೆಗೆ ಕರೆಸಿ ಈ ಪೊಲೀಸಪ್ಪ ಮಾಡಿದ್ಯೇನಪ್ಪ ನೋಡಿ. ಚಿನ್ನು ಮುದ್ದು ಅಂತಾನೆ ಚಾಟಿಂಗ್ ಸ್ಟಾರ್ಟ್ ಆಗಿದೆ. ಬಂಗಾರಿ ಮಾಡ್ತಾ ಇದ್ಲಂತೆ ಪಿತೂರಿ, ದಿನವಿಡೀ ಚಾಟಿಂಗ್, ಫೋನ್ ನಲ್ಲೇ ಡೇಟಿಂಗ್. ಇನ್ಸ್ಪೆಕ್ಟರ್ ಮೇಲೆ ಚಿನ್ನಿ ಕೊಟ್ಟೇ ಬಿಟ್ಲು ಕಂಪ್ಲೇಂಟ್. ಇಬ್ಬರ ಲವ್ ಸೆಕ್ಸ್ ಧೋಕಾ, ಇಲಾಖೆಗೆ ಕಳಂಕವೋ ಕಳಂಕ. ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಪ್ರಕರಣ. ಇಬ್ಬರ ಲವ್ ಸೆಕ್ಸ್ ಧೋಕಾ, ಇಲಾಖೆಗೆ ಇದೊಂಥರ ಕಳಂಕ. ಸಮಾಜದಲ್ಲಿ ಇವರಿಬ್ಬರು ಕೂಡ ಮಾರಕ ಎನ್ನಲಾಗ್ತಾ ಇದೆ ನೋಡಿ. ಉನ್ನತ ಸ್ಥಾನಮಾನದಲ್ಲಿ ಇರುವಂತಹ ಅಧಿಕಾರಿ ಈ ರೀತಿಯಾದಂತಹ ಒಂದು ನೀಚ ಕೃತ್ಯವನ್ನ ಎಸಗ್ತಾರೆ ಅಂತಂದ್ರೆ ಯಾರಿಗೆ ತಾನೇ ಬೇಸರ ಆಗೋದಿಲ್ಲ. ನೋಡಿ, ಅವರು ಏನು ಅವರು ಲಿವಿಂಗ್ ಟುಗೆದರ್ ಇರುವಂತಹ ಸಂದರ್ಭದಲ್ಲಿ, ಅಥವಾ ಅವ್ರು ಡೇಟ್ಗೆ ಹೋದಂತಹ ಸಂದರ್ಭದಲ್ಲಿ, ಅಥವಾ ಅವ್ರು ಚಾಟ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದೀವಿ ಎಷ್ಟು ಲೈಕ್ ಸಲಿಕೆಯಿಂದ ಅವರು ಇಬ್ರು ಕೂಡ ಚಾಟಿಂಗ್ ಮಾಡಿದ್ದಾರೆ. ಚಿನ್ನಿ ಮುದ್ದು ಅನ್ಕೊಂಡು ಆ ರೀತಿಯಾಗಿ ಚಾಟ್ ಮಾಡಿದಾರೆ ಅಂತಂದ್ರೆ ನಿಜಕ್ಕೂ ಇದು ಅಸಹ್ಯ ಅಂತ ಹೇಳ್ಬೋದು. ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ. ಹಾಗೆ ಇಬ್ಬರ ಲವ್ ಸೆಕ್ಸ್ ಧೋಕಾ ನಡೆದ್ಬಿಟ್ಟಿದೆ. ಈಗ ನೋಡಿದ್ರೆ ಯುವತಿ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾಳೆ. 1 ವರ್ಷ ಯಾಕೆ ಸುಮ್ನೆ ಇದ್ಲು? ಹಾಗಾದ್ರೆ 1 ವರ್ಷದೊಳಗೆ ಬಂದು ಈ ರೀತಿಯಾಗಿ ಆಗ್ತಾ ಇದೆ, ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಈ ಪೊಲೀಸಪ್ಪ ಅಂತ ಹೇಳಿ ಅವಾಗೇನ್ ಬಾಯಲ್ಲಿ ಬೆರಳಿಟ್ಕೊಂಡು ಕೂತ್ಕೊಂಡಿದ್ಲ ಆಕೆ? ಅವಾಗೆ ಬಂದು ದೂರನ ಕೊಡಬಹುದಾಗಿತ್ತಲ್ಲ. ಈಗ ಏನು ಅರಿಯದ ಮಗುವಿನಂತೆ ಬಂದು ಮೀಡಿಯಾ ಮುಂದೆ ಹೇಳ್ತಿದ್ದಾಳೆ ಆಯೇಷಾ. ಬಟ್ ಇಲ್ಲಿ ಒಂದು ಏನು ಅಂತಂದ್ರೆ ನೋಡಿ, 1 ವರ್ಷಗಳ ಹಿಂಚೆ ಅಂದ್ರೆ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನೋಡ್ಬೇಕಾಗುತ್ತೆ. ಈಕೆಗೆ ಏನೋ ಯಾರೋ ಒಂದಷ್ಟು ಹಣವನ್ನ ಕೊಡ್ಬೇಕಾಗಿರುತ್ತಂತೆ. 1 ಲಕ್ಷನೋ 2 ಲಕ್ಷ ರೂಪಾಯಿಯಷ್ಟು ಹಣ ಕೊಡ್ಬೇಕಾಗಿರುತ್ತೆ. ಸೊ ಹಾಗೆ ಈಕೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಸೊ ಅದೇ ಸಂದರ್ಭದಲ್ಲಿ ಈ ಸುನೀಲ್ ಅನ್ನುವಂತ ಇನ್ಸ್ಪೆಕ್ಟರ್ ನೋಡಕ್ಕೆ ಫುಲ್ ಬ್ಯೂಟಿಫುಲ್ ಆಗಿ ಚೆನ್ನಾಗಿದ್ದಾಳೆ. ಅಲ್ಲೇ ಇನ್ಸ್ಪೆಕ್ಟರ್ ಸುನೀಲ್ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಹೋಗ್ತಾಳೆ, ಈ ಹೆಣ್ಣು ಮಗಳು ಕಣ್ಣೀರನ್ನ ಹಾಕ್ತಾಳೆ. ನನ್ಗೆ ಯಾರು ಇಲ್ಲ ಸರ್, ದಯವಿಟ್ಟು ನನಗೆ ಎಲ್ಲರೂ ಮೋಸ ಮಾಡ್ಬಿಟ್ಟಿದ್ದಾರೆ, ನನ್ಗೆ ಎಲ್ಲರೂ ಕೂಡ ಧೋಕಾ ಮಾಡ್ಬಿಟ್ಟಿದ್ದಾರೆ. ಈಗ ತಾನೇ ನಂಗೆ ರೀಸೆಂಟ್ ಆಗಿ ಬ್ರೇಕಪ್ ಕೂಡ ಆಗೋಗ್ಬಿಟ್ಟಿದೆ. ನನಗೆ ನೋಡಿ ಈ ತರ ಒಬ್ಬ ಹುಡುಗ ದುಡ್ಡು ಕೊಡ್ಬೇಕು, ಸೊ ನಂಗೆ 2 ರಿಂದ 3 ಲಕ್ಷ ರೂಪಾಯಿ ಹಣ ಬರ್ಬೇಕು, ಹೇಗಾದ್ರೂ ಮಾಡಿ ವಸೂಲಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಒಂದು ಅವರಿಗೆ ಪಾಯಿಂಟ್ ಸಿಕ್ತು, ಈಕೆಗೆ ಯಾರು ಇಲ್ಲ, ಬಂಡವಾಳವನ್ನ ಆಗಿಸ್ಕೊಂಡು ಆಯ್ತಾ. ಸೊ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಅಡ್ವಾಂಟೇಜ್ ಮಾಡ್ಕೊಂಡ. ಸರಿ ಮೇಡಮ್, ನಿಮ್ ನಂಬರ್ ಕೊಟ್ಟೋಗಿ, ನಾವು ಅಪ್ಡೇಟ್ ಮಾಡ್ತೀವಿ, ಸೊ ನಿಮ್ಗೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀವಿ, 1 ವಾರದೊಳಗಡೆ ನಿಮ್ಮ ಹಣ ನಿಮ್ಗೆ ಹಿಂತಿರುಗಿಸ್ತೀವಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಒಂದ್ ಕಡೆ ನಂಬಿಕೆ ಬರುತ್ತೆ. ನೋಡಪ್ಪ, ನಮ್ಗೋಸ್ಕರ ಇಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ಎಷ್ಟು ತಗೊಳ್ತಾ ಇದ್ದಾರೆ. ಹೇಳ್ಬೇಕಂತಂದ್ರೆ ಎಲ್ಲಾರ್ಕಿಂತ ಅವ್ರದೇ ಆಡಳಿತ ಜಾಸ್ತಿ ಇರುತ್ತೆ. ಅವರೇ ನಮ್ ಜೊತೆ ಇಷ್ಟು ಸಲಿಗೆಯಿಂದ ಮಾತಾಡ್ತಿದ್ದಾರೆ ಅಂತಂದ್ರೆ ನಮ್ ಕೆಲಸವನ್ನ ಮಾಡ್ಕೊಡೋದಕ್ಕೆ ಪಾಪ ಅವ್ರು ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ತಾ ಇದ್ದಾರೆ ಅಂದ್ರೆ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೊಂಡಿದ್ದಾರೆ. ಸೊ ಅದಾದ ನಂತರ ಏನಾಗುತ್ತೆ, ಮನೆಗೆ ಹೋಗ್ತಾಳೆ. 1-2-3 ಗಂಟೆ ಆಕೆ ಏನ್ ತನ್ನ ಕೆಲಸ ಮಾಡ್ಕೋತಾ ಇರ್ತಾಳೆ. ಅದಾದ ನಂತರ ಒಂದು ಮೆಸೇಜ್ ಬರುತ್ತೆ, ಅಥವಾ ಈಗೇನೋ ಒಂದು ಕಾಲ್ ಮಾಡ್ತಾಳೆ. ಸರ್ ಏನಾಯ್ತು ಸರ್, ಏನಾದ್ರು ಕಾಲ್ ಗಿಲ್ ಮಾಡಿದ್ರಾ ಏನು ಅಂತ ಕೇಳ್ತಾಳೆ. ಇನ್ನೊಂದು 2-3 ಡೇಸ್ ಅಲ್ಲಿ ನಿಮ್ಮ ಅಮೌಂಟ್ ರಿಟರ್ನ್ ಆಗ್ಬಿಡುತ್ತೆ, ಏನ್ ಮಾಡ್ತಾ ಇದ್ದೀರಾ, ಏನು ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಈ ರೀತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಚಿನ್ನು ಮುದ್ದು ಬಂಗಾರು ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಟಿಫನ್ ಆಯ್ತಾ, ಎಲ್ಲ ನಡೆಯುತ್ತೆ. ಅದಾದ ನಂತರ ನೋಡಿ, ಒಂದು ಕಡೆ ಹೆಂಗೆ ಅಂತಂದ್ರೆ 1 ವರ್ಷದವರೆಗೂ ಕೂಡ ಇವರಿಬ್ರು ಕಂಪ್ಲೀಟ್ಲಿ ಲೈಕ್ ಹೆಂಗೆ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ತರ ಇರ್ತಾರೆ. ಆ ಯುವತಿಗೆ ಈತ ಒಂಥರ ಹೆಂಗೆ ಅಂತಂದ್ರೆ ಬ್ರೈನ್ ವಾಶ್ ಮಾಡ್ಬಿಡ್ತಾನೆ. ನೋಡೋದಕ್ಕೆ ಚೆನ್ನಾಗಿ ಬೇರೆ ಇದ್ದಾಳೆ, ಹೌದಾ. ಸೊ 1 ವರ್ಷದಲ್ಲಿ ಈಗ ಅವನು ಮೊದಲನೇ ಬಾರಿಗೆ ಅವ್ರ ಹೆಂಡತಿ ಮನೇಲಿ ಇಲ್ದೇ ಇರುವಂತಹ ಸಂದರ್ಭದಲ್ಲಿ ಆತನಿಗೆ ಅಟ್ಲೀಸ್ಟ್ ಮಾನ ಮರ್ಯಾದೆ ಇಲ್ವಾ? SI ಆಗಿ ಹೇಗಿರ್ಬೇಕು ಏನು ಅನ್ನೋದು ಒಂದು ಚೂರು ಅರಿವು ಅನ್ನೋದಿಲ್ಲ. ಈ ರೀತಿಯಾಗಿ ಏನಾದ್ರೂ ಮುಂದೆ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಏನ್ ಜವಾಬ್ ಕೊಡ್ಬೋದು ನಾನು? ಸಮಾಜದ ಹಿತದೃಷ್ಟಿಯಿಂದ ನನ್ನ ಸಮಾಜಕ್ಕೆ ನಾನು ಯಾವ ರೀತಿ ಮುಖ ತೋರಿಸ್ಬೇಕು ಅನ್ನೋದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ನೋಡಿ, ಆ ಹೆಣ್ಣು ಮಗಳಿಗೆ ಮನೆಗೆ ಕರಿತಾನೆ, ನನ್ನ ಹೆಂಡತಿ ಇಲ್ಲ, ಬಾ ಇವತ್ತು ನಮ್ಮ ಮನೆಯಲ್ಲೇ ಅಂದ್ರೆ ಸ್ಟೇ ಆಗೋಣ ಅಂತ ಕರೀತಾನೆ. ಮನೆಯಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಬೇರೆ, ಡ್ರಿಂಕ್ಸ್ ಇಂದ ಹಿಡಿದ್ಬಿಟ್ಟು ಎಲ್ಲವನ್ನೂ ಕೂಡ ಅರೇಂಜ್ ಮಾಡಿರ್ತಾರಂತೆ. ಈಗ ಬುದ್ಧಿ ಇಲ್ವಾ ದೀಪಾ? ಒಂದ್ ಕಡೆ ನೋಡೋಣ ನಾವು. ಎಸ್, ನೋಡಿ, ಆಕೆಗೆ ಅರಿವು ಅನ್ನೋದು ಇರ್ಲಿಲ್ವಾ? ಮದ್ವೆ ಆಗಿದೆ, ಒಬ್ರು ಲೈಫ್ ಅಲ್ಲಿ ಹೋಗಿ ಆಟ ಆಡಬಾರ್ದು, ತನಗೇನೋ ಬ್ರೇಕಪ್ ಆಗಿದೆ, ಮುಚ್ಕೊಂಡೋಗಿ ಒಂದ್ ಮದ್ವೆ ಆಗಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಹೋಗಿ ಒಬ್ರು ಬಾಳಲಿ ಎಂಟರ್ ಆಗಿ ಈಗ ಆತನ ಲೈಫೇ ಬರ್ಬಾದ್ ಮಾಡ್ಬಿಟ್ಟಿದ್ದಾಳೆ.
ಕೇವಲ ಆತನೊಬ್ಬನ ಲೈಫ್ ಅಷ್ಟೇ ಅಲ್ಲ, ಈಕೆ ಲೈಫ್ ಕೂಡ ಈಗ ಸ್ಪಾಯ್ಲ್ ಆಯ್ತು. ಆತ ಕರೆದ ಅಂದ ತಕ್ಷಣ 3 ಬಾರಿ ಹೋಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ. ಅಷ್ಟೇ ಅಲ್ಲದೆ ಈಕೆ ಅತ್ಯಾಚಾರ ಅಂತ ಈಗ ಬೇರೆ ಆರೋಪ ಮಾಡ್ತಿದ್ದಾಳೆ. ನಾವು ನೋಡಿದ್ವಿ ಆ ಚಾಟ್ ಗಳನ್ನ. ಆ ಚಾಟ್ ಗಳನ್ನ ಅತ್ಯಾಚಾರ ಅಂತಲ್ಲ ಚಂದ್ರಕಲಾ, ಇದರಲ್ಲಿ ಇಬ್ರು ಕೈ ಜೋಡಿಸಿರೋ ಚಪ್ಪಾಳೆ ಅಂತ ಹೇಳಲಾಗುತ್ತೆ. ಅಷ್ಟೊಂದು ಓಪನ್ ಆಗಿ ಟೆಕ್ಸ್ಟ್ ಮಾಡಿದಾರೆ ಅಂತಂದ್ರೆ ಅವಳದು ಕೂಡ ಇದ್ರಲ್ಲಿ ತಪ್ಪಿದೆ. ಹೌದು, ಹಾಗೆ ಆಗ್ತಾ ಇದೆ ನೋಡಿ. ಎಲ್ಲವನ್ನು ಕೂಡ ಕೇಳ್ತಿದ್ದಾಳೆ. ಈತ ಏನೋ ಹೇಳ್ತಾರಂತೆ, ನಾವಿಬ್ರು ಒಂದೇ ಮನೇಲಿ ಇರೋಣ, ಒಂದು ಫ್ಲಾಟ್ ನೋಡು. ಮತ್ತೆ ಯಾಕೆ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ಅದೇ ಆಕ್ಚುಲಿ ಎಲ್ಲ ಹೆಂಗೆ ಅಂತಂದ್ರೆ ನೋಡಿ, ಒಬ್ರನ್ನ ಕಟ್ಕೊಂಡು ಇನ್ನೊಬ್ಬರ ಜೊತೆ ಈ ತರ ಮೋಸ ಮಾಡಕ್ಕಾದ್ರೂ ಹೇಗ್ ಮನಸ್ಸು ಬರುತ್ತ್ರಿ ನಿಮ್ಗೆ? ಒಂದು SI ಆಗಿದ್ದೀರಾ, ಪ್ರತಿಯೊಂದು ದಿನ ಅಂದ್ರೆ ಪ್ರತಿದಿನ ಕೂಡ ಸಾಕಷ್ಟು ಪ್ರಕರಣಗಳು ಬರುತ್ತೆ ಸ್ಟೇಷನ್ ಅಲ್ಲಿ ಇದೇ ರೀತಿಯಾಗಿ. ತಾವೇ ತಪ್ಪು ಮಾಡಿದ್ರೆ ಇದು ಸರಿನಾ? ಅದು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು. ಹೌದು. ಸೊ ಇದೇ ರೀತಿ ಆಗಿದೆ. ಚಿನ್ನಿ ಬಂಗಾರಿ ಅಂತಾನೆ ಎಲ್ಲ ಧೋಖಾ ಮಾಡ್ಬಿಟ್ಟಿದ್ದಾನೆ. ಆಕೆಯ ಮಾನದಿಂದ ಹಿಡಿದು ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪೊಲೀಸ್ ಇನ್ಸ್ಪೆಕ್ಟರ್. ಆಕೆಯ ಬ್ಯಾಕ್ ಗ್ರೌಂಡ್ ಏನಾದ್ರು ಗೊತ್ತಿತ್ತಾ? ಆಕೆ ಇಂಥವಳು ಏನು ಸುಮ್ಮನೆ ಯೂಸ್ ಅಂಡ್ ಥ್ರೋ ತರ ಮಾಡ್ಕೊಂಡ್ ಬಿಟ್ಟಿದ್ರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಆಕೆ ಏನು, ಎಲ್ಲಿ ಅವಳು, ಏನಾದ್ರೂ ಮುಂದೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಎದುರಾಗುತ್ತೆ ಅನ್ನೋದು ಏನಾದ್ರೂ ನೀವು ಒಂಚೂರಾದ್ರೂ ಥಿಂಕ್ ಮಾಡಿದ್ರ? ಇದ್ರ ಬಗ್ಗೆ ಏನು ಥಿಂಕ್ ಮಾಡಿಲ್ಲ ಇನ್ನವರೆಗೂ ಕೂಡ. ನೋಡಿ, ಅವರಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಬಂದಿಲ್ಲ. ಈಗ ಇವತ್ತಿಯ ರಿಯಾಕ್ಷನ್ ಬಂದಿದೆ. ಸೊ ಅದಕ್ಕೆ ಯಾವ ರೀತಿ ಈ ಪೊಲೀಸಪ್ಪ ಕೌಂಟರ್ ಕೊಡ್ತಾನ ಅನ್ನೋದೇ ಈಗ ಕ್ಯೂರಿಯಾಸಿಟಿ. ಎಸ್, ಇನ್ನ ನೋಡಿ, ನೆಕ್ಸ್ಟ್ ಮದುವೆ ಆಗುವುದಾಗಿ ನಂಬಿಸಿ ಯುವತಿಗೆ ವಂಚನೆಯನ್ನ ಮಾಡಿದ್ದಾನೆ. ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ವಂಚನೆ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. 3 ಬಾರಿ, ಒಂದಲ್ಲ ಎರಡಲ್ಲ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. ಸಂತ್ರಸ್ತ ಮಹಿಳೆಯಿಂದ ನ್ಯಾಯಕ್ಕಾಗಿ ಡಿಜಿಗೆ ದೂರು ಕೂಡ ನೀಡಲಾಗಿದೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಹಾಕೊಡ್ತೀನಿ ಅಂತ ವಂಚನೆಯನ್ನ ಎಸಗಿದ್ದಾನೆ. ರಿಜಿಸ್ಟರ್ ಮ್ಯಾರೇಜ್ ಹಾಕ್ತೀನಿ ಅಂತ ಮಹಿಳೆಗೆ ಮೋಸ ಮಾಡಿದ್ದಾರೆ. ಮನೆ ಹಾಗೆ ಹೋಟೆಲ್ಗೆ ಕರೆಸ್ಕೊಂಡು ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಖಾಸಗಿ ದೃಶ್ಯವನ್ನ ಸೆರೆ ಹಿಡಿದು ಇನ್ಸ್ಪೆಕ್ಟರ್ನಿಂದ ಬೆದರಿಕೆ ಹಾಕಲಾಗಿದೆಯಂತೆ. ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡುವುದಾಗಿ ಬೆದರಿಸ್ತಾ ಇದ್ದಂತೆ ಈತನನ್ನ ನೋಡಿ. ನಾವು ಪೊಲೀಸರು ಅಂದ್ರೆ ರಕ್ಷಕರು ಅಂತೀವಿ, ರಕ್ಷಣೆ ಕೊಡ್ತಾರೆ, ಒಂದು ಭರವಸೆ ಇಟ್ಕೊಂಡು ಹೋಗ್ತಾರೆ, ಪೊಲೀಸ್ ಠಾಣೆ ಮೆಟ್ಲೆ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಮಾಡ್ತಾರಂತ ಯಾರಿಗ ತಾನೇ ಗೊತ್ತಿರತ್ತೆ? ನೋಡಕ್ ಬೇರೆ ಚೆನ್ನಾಗಿದ್ದಾಳೆ, ಅದೇ ನೋಡಕ್ ಚೆನ್ನಾಗಿಲ್ಲ ಅಂತಂದ್ರೆ ಮೂಸ್ ನೋಡ್ತಾರ ಇವರು? ಸಾಧ್ಯನೇ ಇಲ್ಲ. ಈಗ ಹೆಂಗೆ ಅಂತಂದ್ರೆ ನೋಡಿ, ಗಮನಿಸ್ತಾ ಇದ್ವಿ, ಇಂಥ ಕೇವಲ ಪೊಲೀಸ್ ಇಲಾಖೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಇಲಾಖೆಯಲ್ಲೂ ಕೂಡ ಈ ರೀತಿಯಾದಂತಹ ವಂಚನೆಗಳು ಆಗ್ತಾನೆ ಇರುತ್ತೆ, ಈ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಇರುತ್ತೆ. ಬಟ್ ಹೆಂಗೆ ಅಂತಂದ್ರೆ ಎಲ್ಲಾ ಇಲಾಖೆಯಲ್ಲೂ ಕೂಡ ಇಂತಹ ಘಟನೆಗಳು ಬೆಳಕಿಗೆ ಬರೋದಿಲ್ಲ. ಜಸ್ಟ್ ಬಿಕಾಸ್ ಎಲ್ಲರೂ ಕೂಡ ಹಿಂಗೆ ಇರ್ತಾರಂತ ಹೇಳಕ್ಕಾಗಲ್ಲ. ಕೆಲವೊಂದು ಕಡೆ ಹಿಂಗೆ ಇರ್ತಾರೆ, ಅವರು ಕೂಡ ಈ ತರ ನಡೆಸ್ತಿರ್ತಾರೆ, ಒಳಗೊಳಗೆ ಗೊತ್ತಿರಲ್ಲ. ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯ ಪಾಠ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಯಾಕಂದ್ರೆ ಅವರು ಒಂದಿನ ಅವರು ಸಿಕ್ಕಾಕೊಳ್ಬಹುದಲ್ವಾ ಈ ರೀತಿಯಾದಂತಹ ಪ್ರಕರಣದಲ್ಲಿ. ನೋಡಿ, ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಹಾಕೊಡ್ತೀನಿ ಅನ್ನುವಂತಹ ಮಾತಿಗೇನು ಮರಳಾಗಿ ಈಗ ಹಾದಿ ಬೀದಿಯಲ್ಲಿ ಬಂದ್ ನಿಂತ್ಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾಳೆ ಮಹಿಳೆ. ಅಲ್ಲ, ಹೆಂಗ್ ನಂಬಿಟ್ರು? ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಈಗಾಗಲೇ ಮದುವೆ ಆಗಿದೆ, ಒಂದ್ ಮಗು ಇದೆ, ಅದ ಆಗ್ಲೇ ಮ್ಯಾರಿಡ್ ಮ್ಯಾನು, ಎಲ್ಲ ಗೊತ್ತಿದ್ದು ರಿಜಿಸ್ಟರ್ ಮ್ಯಾರೇಜ್ ವರ್ಕೌಟ್ ಆಗುತ್ತಾ? ಯಾವ ಬೇಸಿಕ್ ನಾಲೆಡ್ಜ್ ಕೂಡ ಆಕೆಗೆ ಇಲ್ಲ ಅಂತಂದ್ರೆ ಏನ್ ತಾನೇ ಹೇಳೋದಕ್ಕಾಗತ್ತೆ? ಇನ್ನೊಂದ್ ಕಡೆ ನಾವು ಗಮನಿಸಿದ್ವಿ, ಆಕೆ ಕಂಪ್ಲೇಂಟ್ ಕಾಪಿ ಏನ್ ಕೊಟ್ಟಿದ್ದಾಳೆ ಇಂಗ್ಲಿಷ್ ಅಲ್ಲಿ ಬರ್ಕೊಟ್ಟಿದ್ದಾಳೆ. ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಆಕೆ ವೆಲ್ ಎಜುಕೇಟೆಡ್ ಅಂತ. ಸೊ ಇದು ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಆಕೆಗೆ ಇರ್ಲಿಲ್ವಾ? ಈಗಾಗಲೇ ಆತ ಯಾರೇ ಬಂದ್ ರೋಡ್ ಅಲ್ಲಿ ಹೋಗೋರು ನಿಂಗೆ ಬ್ಯೂಟಿ ಪಾರ್ಲರ್ ಮಾಡ್ಕೊಡ್ತೀನಿ, ಬಾ ಫ್ಲಾಟ್ ಕೊಡಿಸ್ತೀನಿ ಅಂತಂದ್ರೆ ಹೋಗ್ತಾಳ ಇವಳು? ತಲೆಲೇನ್ ಬುದ್ಧಿ ಆಕ್ಚುಲಿ ಈಗ ಬಹಳ ಮುಖ್ಯವಾಗಿ ಈಗ ಆಯುಷ್ಲದ್ದೇ ಬಹಳ ದೊಡ್ಡ ಮಟ್ಟದಲ್ಲಿ ತಪ್ಪು ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ನೋಡಿ, ಗಂಡಸರು ಏನೇ ರಿಯಾಕ್ಟ್ ಮಾಡ್ಬೋದು ಅಥವಾ ಏನೇ ಮೆಸೇಜ್ ಮಾಡ್ಬೋದು, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರ್ಬೇಕಾಗುತ್ತೆ. ಯಾವನೋ ಏನೋ ಮೆಸೇಜ್ ಮಾಡ್ತಾನೆ, ಅಥವಾ ನಿಮ್ಗೆ ಫ್ಲಾಟ್ ಕೊಡ್ತೀನಿ, ಹಣ ಕೊಡ್ತೀನಿ, ಚಿನ್ನ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ ಅಂದ ತಕ್ಷಣ ಹಣದ ಆಮಿಷಕ್ಕೆ ಒಳಗಾಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟೋ ಹೆಣ್ಮಕ್ಳು ಇವತ್ತು ಅದೇ ದಾರಿಯಲ್ಲಿ ಹೋಗೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಕ್ಷಣಿಕ. ಯಾಕಂದ್ರೆ ನೋಡಿ, ನಾವು ನಿಯತ್ತಾಗಿ ಬದುಕಿದ್ರೇನೆ ಕಷ್ಟ. ಅಂತದ್ರಲ್ಲಿ ಇಂಥ ಅಡ್ಡ ದಾರಿಯಲ್ಲಿ ಹೋಗಿ ಹಣವನ್ನ ಸಂಪಾದನೆ ಮಾಡಿದ್ರೆ ಅದಕ್ಕೆ ಬೇರೆದೇ ಹೆಸರಿರುತ್ತೆ. ಸೊ ಹಾಗಾಗಿ ಆ ಹೆಸರಿಗೆ ನೀವೇನಾದ್ರೂ ಸೇರ್ಕೋಬೇಕು ಅಂತ ಮಾಡ್ಕೊಳ್ಳಿ, ನಮಗೇನ್ ತೊಂದರೆ ಇಲ್ಲ. ಬಟ್ ನೀವು ಕೂಡ ಒಬ್ಬ ಮನೆಯಲ್ಲಿ ಅಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಪ್ರೀತಿಯಿಂದ ಸಾಕಿರ್ತಾರೆ, ನಿಮ್ಮನ್ನ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಮನೆಗೆ ಹೋಗ್ಬೇಕು, ನನ್ನ ಮಗಳು ಒಳ್ಳೆ ಜೀವನವನ್ನ ಸಾಗಿಸಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ನೀವೆಲ್ಲ ಇಂತಹ ಕೆಲಸಗಳನ್ನ ಮಾಡಿದ್ರೆ ಅವ್ರು ಎಲ್ಲಿ ತಾನೇ ತಲೆ ಎತ್ಕೊಂಡು ಪ್ರಶ್ನೆ ಇದು. ಒಂದ್ ಕಡೆ ಪೊಲೀಸ್ ಅಪ್ಪನ ಹೆಂಡತಿ ಏನ್ ತಿಳ್ಕೊಬಹುದು, ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು, ನನ್ನ ಗಂಡ ಹಿಂಗ್ ಮಾಡಿದಾನಲ್ಲ ಅಂತ ಹೇಳಿ. ಒಂದು SI ಆಗಿ ಈ ರೀತಿಯಾಗಿ ಮಾಡೋದಾ? ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ರೀತಿಯಾಗಿ ರಕ್ಷಣೆ ಕೊಡೋ ನೆಪದಲ್ಲಿ ಆ ಮಹಿಳೆಯನ್ನ ಯೂಸ್ ಮಾಡ್ಕೊಂಡಿದ್ದಾನೆ.
ಎಸ್, ವಾಟ್ಸ್ಆಪ್ ನಲ್ಲಿ ಚಿನ್ನು ಮುತ್ತು ಅಂತ ಹೇಳಿ ಮೆಸೇಜ್ ಗಂಟೆಗಟ್ಟಲೆ ಮೆಸೇಜ್ ಮಾಡಿದ್ರಂತೆ ಇನ್ಸ್ಪೆಕ್ಟರ್. ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಪೀಡಿಸ್ತಾ ಇದ್ರಂತೆ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಸಂತ್ರಸ್ತ ಮಹಿಳೆ ಆರೋಪ ಮಾಡ್ತಿದ್ದಾಳೆ. ಈ ರೀತಿಯಾಗಿ ಇನ್ಸ್ಪೆಕ್ಟರ್ ಸುನಿಲ್ ಮತ್ತು ಸಂತ್ರಸ್ತಿಯ ವಾಟ್ಸ್ಆಪ್ ಚಾಟಿಂಗ್ ಒಂದೊಂದಾಗಿ ಬಯಲಾಗಿದೆ. ಆ ವಿಡಿಯೋ ಕಾಲು ಮತ್ತು ವಾಯ್ಸ್ ಕಾಲ್ ಮಾಡಿರೋದು ಕೂಡ ಬಯಲಾಗಿದೆ. ನಿಂಗೆ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಂತೆ. ನ್ಯಾಯಕ್ಕಾಗಿ ಡಿಜಿ ಕಚೇರಿಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ. ನೋಡಿ, ವಾಟ್ಸಪ್ ನಲ್ಲಿ ಆ ಮೆಸೇಜ್ಗಳನ್ನ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ಈಗೇನೋ ಲವ್ ಸ್ಟಾರ್ಟ್ ಮಾಡಿರ್ತಾರ ಚಿಕ್ಕ ಮಕ್ಕಳು, ಆ ರೀತಿಯಾಗಿ ವಾಟ್ಸಪ್ ನಲ್ಲಿ ಟೆಕ್ಸ್ಟ್ ಮಾಡಿಬಿಟ್ಟಿದ್ದಾರೆ. ಚಿನ್ನು ಮುದ್ದು ಬಂಗಾರ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಟಿಫನ್ ಆಯ್ತಾ, ಆ ಮೆಸೇಜ್ ನೋಡಕ್ ಆಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಮಾಡಿರುವಂಥದ್ದು. ಒಬ್ಬ ಎಸ್ ಐ ಆಗಿ ಆ ರೀತಿಯಾಗಿ ಅಂದ್ರೆ ಎಸ್ ಐ ಆಗಿ ಕೆಲಸ ಮಾಡೋದು ಬಿಟ್ಬಿಟ್ಟು ಆಕೆ ಜೊತೆ ಮೆಸೇಜ್ ಮಾಡ್ಕೊಂಡು ಕೂತಿದ್ನೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಆಕೆಯನ್ನ ಪೀಡಿಸ್ತಾ ಇತ್ತು. ಮನೆ ಮಾಡ್ಕೊಡ್ತೀನಿ, ನಿನ್ ಲೈಫ್ ಸೆಟ್ಲ್ ಆಗತ್ತೆ, ನಿನಗೆ ಭವಿಷ್ಯವನ್ನ ರೂಪಿಸ್ಕೊಡ್ತೀನಿ, ನಿನಗೆ ಬ್ಯೂಟಿ ಪಾರ್ಲರ್ ತೆಗೆದುಕೊಳ್ತೀನಿ ಅಂತ ಹೇಳಿ ಬಣ್ಣದ ಮಾತು ಆಕೆಯನ್ನ ಮರಳು ಮಾಡಿಬಿಟ್ಟಿತ್ತು. ಈಗ ನೋಡಿದ್ರೆ ರೋಡಲ್ಲಿ ಬಂದು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಆಕೆ. ಗಂಟೆಗಟ್ಟಲೆ ಮೆಸೇಜ್ ಮಾಡಿದ್ರಂತ ಇನ್ಸ್ಪೆಕ್ಟರ್. ಮಾಡು ಅಂತ ಪೀಡಿಸ್ತಾ ಇದ್ದಂತೆ ಈತ ಸುನೀಲ. ಈತನಿಗೆ ಮರ್ಯಾದೆ ಕೊಟ್ಟು ಏನ್ ಪ್ರಯೋಜನ ಇಲ್ಲ. ಈತನನ್ನ ಈಗಾಗಲೇ ಇಲಾಖಾಧಿಕಾರಿಗಳು ಕಿತ್ತೆಸ್ತಿದ್ದಾಗಿದೆ. ಇಂಥವ್ರಿದ್ರೆ ನಮಗೇನೆ ಕಳಂಕ, ನಾವೆಲ್ಲರೂ ಕೂಡ ತಲೆ ತಗ್ಸ್ಬೇಕಾಗತ್ತೆ. ಈಗಾಗಲೇ ಮಾಧ್ಯಮಗಳಿಂದ ಹಿಡಿದು ಗೃಹ ಸಚಿವರು ಕೂಡ ಈಗಾಗಲೇ ಇದ್ರ ಬಗ್ಗೆ ಉಪ್ಪು ಖಾರ ಹಾಕ್ತಾ ಇದ್ದಾರೆ. ತತ್ಕ್ಷಣವೇ ಆತನನ್ನ ಕೆಲಸದಿಂದ ಕಿತ್ತಾಕ್ರಿ ಅಂತ ಈಗಾಗಲೇ ಮೇಲಾಧಿಕಾರಿಗಳು ಕೂಡ ಈಗಾಗಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನೋಡಿ, ಈಗ ಒಬ್ಬ ಹೆಣ್ಣು ಮಗಳು ನೋಡಿ ನಂಬ್ಕೊಂಡು ಹೋಗಿದ್ದಾಳೆ ಅಂತಂದ್ರೆ ಆಕೆದು ಇಲ್ಲಿ ತಪ್ಪು. ಆಕೆ ದುಡ್ಡಿಗೋ ಅಥವಾ ಫ್ಲಾಟ್ಗೋ ಬ್ಯೂಟಿ ಪಾರ್ಲರ್ ಮಾಡಿಕೊಡ್ತಾರೋ ಅಂತ ಹೇಳಿ ಹಿಂದೆ ಬಿದ್ದು ಬಿಟ್ಟಿದ್ದಾಳೆ. ಜಾರಿ ಮಾಡ್ಕೊಡ್ತಾರೆ. ಹೌದು, ಈಗ ಹೆಂಗಾಗಿದೆ ಅಂತಂದ್ರೆ ಆತ ಈಕೆಯನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಆಕೆಗೆ ಎಲ್ಲಿ ಹೋಗಿತ್ತು ಬುದ್ಧಿ? ಈತನನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಒಂದು ವರ್ಷದಿಂದ ಏನ್ ಮಾಡ್ತಾ ಇದ್ಲು? ಆಗ ಬಂದ್ ದೂರ್ ಕೊಡ್ಬೇಕಾಗಿತ್ತಲ್ಲ. 3 ಸತಿ ಆತ ಕರ್ದ ಅಂತ ಹೋದ್ರೆ ಈಗ ಮಾತ್ರ ಈತನ ಮೇಲೆ ಆರೋಪ ಮಾಡ್ತಿದ್ದಾಳೆ. ಏನು ಕೊಡ್ಲಿಲ್ವಲ್ಲ, ಏನು ಫ್ಲಾಟು ಕೊಡಿಸ್ಲಿಲ್ಲ, ಚಿನ್ನ ಬೆಳ್ಳಿ ಏನು ಕೊಡಿಸ್ಲಿಲ್ಲ, ಆಸೆ ಪಟ್ಟಿದ್ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಈಗ ಮುಂದೆ ಮಾಡ್ತಿದ್ದಾಳೆ. ಒಂದು ಕಡೆ ಇದೊಂಥರ ಹ್ಯಾನಿ ಟ್ರ್ಯಾಪ್ ತರನು ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ನೋಡಿ, ಗಮನಿಸ್ತಾ ಇದೀವಿ, ಇನ್ಸ್ಪೆಕ್ಟರ್ ಸುನೀಲ್ ಅವರು ಅವ್ರದೇ ಆದಂತಹ ವರ್ಚಸ್ಸನ್ನ ಬೀರಿದ್ರು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರದೇ ಆದಂತಹ ಒಂದು ಸ್ಥಾನಮಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಈಗೂ ಕೂಡ ಥಿಂಕ್ ಮಾಡ್ಬೇಕಾಗುತ್ತೆ. ನೋಡಿ, 1 ವರ್ಷದಿಂದ ಅಂದ್ರೆ ಏನು, ಅದನ್ನ ಪಿಕಪ್ ಮಾಡ್ಕೊಂಡು ಅದಾದ ನಂತರ ಎಲ್ಲಿ ಯಾವಾಗ ಹೇಗೆ ಬ್ಲಾಸ್ಟ್ ಮಾಡ್ಬೇಕು ಆ ರೀತಿ ಟೈಮ್ಗೋಸ್ಕರನು ಮೇ ಬಿ ವೆಯ್ಟ್ ಮಾಡಿರ್ಬಹುದು. ಯಾರಾದ್ರೂ ಕೈವಾಡ ಇರ್ಬೋದು ಹಿಂದೆ. ಯಾಕಂತಂದ್ರೆ ಈಗ ಎಸ್ ಐ ಆದವರು ಸಾಕಷ್ಟು ನಾವು ಕೇಳ್ಪಟ್ಟಿರ್ತೀವಿ ಚಂದ್ರಕಲಾ, ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ಕೊಡ್ತಾ ಇರ್ತಾರೆ ಅಲ್ಲಿರುವಂತಹ ಕಾನ್ಸ್ಟೇಬಲ್ಸ್ ನಾಗ್ಲಿ ಎಲ್ಲರನ್ನೂಗಾಗ್ಲಿ ಅಂತ ಹೇಳಿ. ಸೊ ಆ ರೀತಿಯಾಗಿ ಏನಾದ್ರೂ ಮಾಡಿದ್ರ, ಅದಕ್ಕಾಗಿ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿದ್ದಾರ ಅನ್ನುವಂತಹ ಡೌಟ್ ಆಬ್ವಿಯಸ್ಲಿ ಬರುತ್ತೆ. ಸೊ ಏನಾಗುತ್ತೆ, ವಿಚಾರಣೆ ಮಾಡಿದ ನಂತರ ಎಲ್ಲವೂ ಕೂಡ ಗೊತ್ತಾಗತ್ತೆ. ಈಗ ನಮಗ್ ಬೇಕಾಗಿರೋದು ಈ ಪೊಲೀಸಪ್ಪ ಸುನಿಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಇವತ್ತಿ ಇಷ್ಟೆಲ್ಲಾ ಆರೋಪ ಮಾಡಿದ್ರು, ಇದಕ್ಕೆ ರಿಯಾಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಿಜಕ್ಕೂ 3 ಕಾಸಿನ ಕಿಮ್ಮತ್ತಿರಲ್ಲ ಪೊಲೀಸಪ್ಪನಿಗೆ. ನೋಡಿ, ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಈಗಾಗಲೇ ಅತ್ಯಾಚಾರ